ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಸೈನಿಕರ ವಿಭಾಗದಿಂದ ಎಲ್ಲರಿಗೂ ನಮಸ್ಕಾರಗಳು. ನಾನು ಕಲ್ಲಲ್ ಮಲ್ಲಿಕಾರ್ಜುನ್, ರಾಜ್ಯಾಧ್ಯಕ್ಷರು, ಮಾಜಿ ಸೈನಿಕರ ವಿಭಾಗ. ಮತ್ತು ನಮ್ಮ ಜೊತೆ ಇಲ್ಲಿ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಮತ್ತು ಜಿಲ್ಲಾ ಅಧ್ಯಕ್ಷರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದೀವಿ. ಇವತ್ತು ಮುಖ್ಯವಾಗಿ ನಾವು 28 ಮೇ ದಿವಸ 2025ರಲ್ಲಿ ನಾವು ಒಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ದೊಡ್ಡ ಇತಿಹಾಸನೇ ರಚಿಸಿದ್ದೀವಿ. ಏನಂದರೆ ಜೈ ಹಿಂದ್ ಸಭಾ ಅಂಥೇಳಿ ನಾವು ಆಯೋಜನೆ ಪಟ್ಟು ಮತ್ತು ನಮ್ಮ ರಾಜ್ಯದಿಂದ ಮೂಲೆ ಮೂಲೆಯಿಂದ ಸೈನಿಕರು, ಮಾಜಿ ಸೈನಿಕರು, ಅರ್ಧಸೈನಿಕ ಪಡೆಗಳ ಸೈನಿಕರು ಎಲ್ಲರೂ ಬಂದಿದ್ದರು. ಭಾಳ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಭಾಳ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ಎಲ್ಲ ಈ ಮಾಧ್ಯಮ ವರದಿಗಳು ಎಲ್ಲವೂ ಇದು ಒಳ್ಳೆ ಇದನ್ನು ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಇದನ್ನು ಚೆನ್ನಾಗಿ ತೋರಿಸಿ ಮತ್ತು ಜನರಿಗೆ ಅರಿವನ್ನು ಮಾಡಿದೆವು. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ, ಇದು ನಮ್ಮ ಭಾರತ ಸೇನೆಯ ಎಲ್ಲರಿಗೂ ನಾವು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಹಾಗಾಗಿ ನಾವು ಇದನ್ನು ಹಮ್ಮಿಕೊಂಡು ಇದನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ನಾವು ಮಾಜಿ ಸೈನಿಕರ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದು ಈಗ ಭಾಳ ಸಕ್ರಿಯವಾಗಿ ಈ ದಿನ ಇವೆಲ್ಲ ನಾವು ಕಾರ್ಯ ಚಟುವಟಿಕೆಗಳನ್ನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಮಾಜಿ ಸೈನಿಕರ ವಿಭಾಗದ ಘಟಕಗಳು ಎಲ್ಲವೂ ಇವತ್ತಿನ ದಿವಸ ಆಗಿದ್ದಾವೆ. ಮತ್ತು ಆ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲವೂ ಇದು ನಾವು ಸಂಘಟನೆಯನ್ನು ಮಾಡಿ ಇವತ್ತು ಒಂದು ಒಳ್ಳೆಯ ರೂಪಕ್ಕೆ ನಾವು ತಂದಿದ್ದೀವಿ. ಈಗ ಈ ಮೂಲವಾಗಿ ನಾವು ಹೇಳಬೇಕಂದ್ರೆ ವೆರಿ ಇಂಪಾರ್ಟೆಂಟಾಗಿ ಮೊನ್ನೆ ಜೈ ಹಿಂದ್ ಸಭಾ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಒಂದು ಗುಡ್ ನ್ಯೂಸ್ ಏನಪ್ಪ ಅದು ಅಂದರೆ, ಇದು ಒಂದು ಫಸ್ಟ್ಲಿ ಇದು ಒಂದು ಹಿಸ್ಟ್ರಿ ಆಗಿದೆ. ಯಾಕಂದರೆ ರಾಜ್ಯದಲ್ಲಿ ಎಂದಿಗೂ ಒಂದು ಇಂಥ ದೊಡ್ಡ ಮಾಜಿ ಸೈನಿಕರದಿಂದ ಒಂದು ಕಾರ್ಯಕ್ರಮ ಆಗಿದ್ದಿಲ್ಲ. ಮತ್ತು ಎರಡನೇದು, ಇದರಲ್ಲಿ ಸರ್ಕಾರನೇ ಅವತ್ತು ಉಪಸ್ಥಿತಿ ಇತ್ತು. ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಶ್ರೀ DK ಶಿವಕುಮಾರ್ ಅವರು ಆಗಿರ್ಬೋದು, ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಶ್ರೀ ಸುರ್ಜೇವಾಲಾ ಸಾಹೇಬರು, KC ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಬಂದು ಅವತ್ತು ಅಲಂಕರಿಸಿದರು. ಅದೇ ರೀತಿಯಲ್ಲಿ ಅವತ್ತು ನಾವು ಒಂದು 2-3 ಒಳ್ಳೆ ಘೋಷಣೆ ಆಗಿದೆ, ಅದು ತಮ್ಮೆಲ್ಲರಿಗೂ ತಿಳಿಸ್ಬೇಕು. ಮೊದಲನೇ ಘೋಷಣೆ ಬಂದು ನಮ್ಮ ಈ ಮಾಜಿ ಸೈನಿಕರ ಅಭಿವೃದ್ಧಿಗಾಗಿ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ದಾರೆ. ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ಬೋದು. ಆ ಸಭೆಯಲ್ಲಿ ಮಾಜಿ ಸೈನಿಕರಿಗೆ ಮತ್ತು ಇದು ಒಂದು ಒಳ್ಳೆ ಒಂದು ಇದು ಏನು ನಿಗಮ ಮಂಡಳಿಯನ್ನು ರಚನೆ ಮಾಡಲು ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಅದು ಮುಂದಕ್ಕೆ ಬರೋಂಥದ್ದು. ಇದು ಒಂದು ದೊಡ್ಡ ಒಂದು ನಮಗೆ ಒಳ್ಳೆಯ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಎರಡನೇದು, ಈಗ ಈ ಅಬಕಾರ ಇಲಾಖೆ ಒಂದು ಸುಂಕನ್ನು ಮಿಲ್ಟ್ರಿ ಕ್ಯಾಂಟೀನ್ಗೆ ಮಾಡಬೇಕಂತೇಳಿ ಒಂದು ಯೋಚನೆ ಮಾಡ್ತಾಯಿದ್ರು. ನಾವು ಇದನ್ನು ಸರ್ಕಾರಕ್ಕೆ ತಿಳಿಸಿದ ಮೇಲೆ ಇದು ರದ್ದನ್ನು ಮಾಡಿದರು. ಯಾಕಂದರೆ ಇದು ಒಂದು ವೇಳೆ ಆಗಿದ್ದರೆ ನಮ್ಮದೆಲ್ಲ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗ್ತಾಯಿತ್ತು. ಒಂದು ಸಣ್ಣ ಒಂದು ಬ್ಲೆಂಡರ್ ಸ್ಪ್ರೈಡ್ ಬಾಟ್ಲ್ ಆಗಿರ್ಬೋದು, ಅದು ಇವತ್ತು ಮಹಾರಾಷ್ಟ್ರದಲ್ಲಿ ಮಿಲ್ಟ್ರಿ ಕ್ಯಾಂಟೀನಲ್ಲಿ 1200 ರೂಪಾಯಿಗೆ ಸಿಗುತ್ತೆ. ಇಲ್ಲಿ ನಮಗೆ 480 ರೂಪಾಯಿಗೆ ಸಿಗುತ್ತಾ ಇದೆ. ಅದು ಕೂಡ 1200 ರೂಪಾಯಿ ಆಗಿರೋಂಥದ್ದು. ನಮಗೆ ಒಂದು ದೊಡ್ಡ ಇದು ಕಷ್ಟ ಆಗ್ತಾಯಿತ್ತು ಈ ಬಾಟಲ್ಸ್ ಏನಾರ ತೊಗೋಬೇಕು ಅಂದರೆ ಮಾಜಿ ಸೈನಿಕರಿಗೆ. ಅದು ಇವಾಗ ಅಬಕಾರ ಇಲಾಖೆಗೆ ಸೋಂಕನ್ನು ಹಾಕದೆ CM ಅವರು ಕೂಡ ಅದು ಘೋಷಣೆ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ನಡೀತಾ ಇದೆ. ಮತ್ತು ತಮಗೆಲ್ಲರಿಗೂ ಹೇಳಬೇಕಂದ್ರೆ, ನಾವು ಇಲ್ಲಿ ಮಾಜಿ ಸೈನಿಕರ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ, ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಏನಪ್ಪ ಅವು ಬೇಡಿಕೆಗಳು, ಮನವಿಗಳು ಅಂದರೆ, ಮೊದಲನೇದಾಗಿ ನಾವು ಎಲ್ಲ ನಮ್ಮ ಸೈನಿಕರು ಮತ್ತು ಮಾಜಿ ಸೈನಿಕರ ಮಕ್ಕಳನ್ನು ನಾವೇನು ವೃತ್ತಿಪರ ಕೋರ್ಸ್ಗಳಿಗೆ
ಮೀಸಲಾತಿ ಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇವತ್ತಿಗೂ ಇದೆ ಅದು. ಆ ಮೀಸಲಾತಿ ಆಗ ಶ್ರೀ ಗುಂಡೂರಾವ್ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ಮೀಸಲಾತಿ ತಂದಿದ್ದರು. ಎಲ್ಲ ಸೈನಿಕರು, ಮಾಜಿ ಸೈನಿಕರಿಗೆ, ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಒಂದು ಮೀಸಲಾತಿ. ಬಟ್ ಅದು ಭಾಳ ಸಣ್ಣ ಪ್ರಮಾಣದಲ್ಲಿದೆ. ಈಗ ನಮಗೆ ಕನಿಷ್ಠ 5% ಅಷ್ಟು ಎಲ್ಲರಿಗೂ ಕೊಡಬೇಕು, ಇದನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದರಿಂದ ನಮ್ಮ ಮಕ್ಕಳಿಗೆ ಒಂದು ದೊಡ್ಡದಾಗಿ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಭಾಳ ಮುಖ್ಯವಾಗಿ. ಎರಡನೇದು, ಇದೇ ವೃತ್ತಿಪರ ಕೋರ್ಸ್ಗಳಲ್ಲಿ ಏನು ಈಗ ಇದೆ ಅದು ವೈಜ್ಞಾನಿಕವಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿಲ್ಲ. ಅದು ವೈಜ್ಞಾನಿಕ ಹೇಗಂದರೆ, ಒಂದು ಕೋರ್ಸ್ಗಳು ಬೇಕು ಎಲ್ಲರಿಗೂ, ಕಂಪ್ಯೂಟರ್ ಸೈನ್ಸು ಇಂಥ ಒಳ್ಳೆ ಕೋರ್ಸ್ಗಳು, ಬಟ್ ಅದು ಸಿಗ್ತಾ ಇಲ್ಲ. ಎರಡನೇದು, ಒಳ್ಳೆ ಜಾಗದಲ್ಲಿ ಸಿಗ್ತಾ ಇಲ್ಲ, ಒಳ್ಳೆ ಕಾಲೇಜ್ನಲ್ಲಿ, ಪ್ರಸಿದ್ಧವಾದ ಕಾಲೇಜ್ಗಳಲ್ಲಿ. ಅದು ಯಾವುದೋ ಒಂದು ರೂರಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ನಾವು ಬೇಡಿಕೆ ಏನಿಟ್ಟಿದ್ದೀವಿ ಅಂದರೆ, ವೈಜ್ಞಾನಿಕವಾಗಿ ಅದನ್ನು ಈಕ್ವಲ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ನಮ್ಮ ಮಕ್ಕಳಿಗೆ ಕೂಡ ಅಂತೇಳಿ. ಎರಡನೇದು, ನಮ್ಮ ಪ್ರಾಪರ್ಟಿ ಟ್ಯಾಕ್ಸು ರಿಯಾಯಿತಿ, ಇದು ನಮಗೆ ಈಗ 50% ಇದೆ. ಅದು ಸೈನಿಕರ ಹೆಸರಿನಲ್ಲಿ ಇದ್ದರೆ ಅದೊಂದು ಅವಕಾಶ ಲಭ್ಯ ಮಾಡ್ಕೋಬೋದು. ಬಟ್ ಪತ್ನಿ ಹೆಸರಿನಲ್ಲಿದ್ದರೆ 50% ಕೂಡ ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಅದನ್ನು ರಿಯಾಯಿತಿಯನ್ನು ತಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಬೇಡಿಕೆ ಏನಿಟ್ಟಿದ್ವಿ ಅಂದರೆ, ಈಗ ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋಂಥದ್ದು ಎಲ್ಲ ಸೈನಿಕರಿಗಾಗಲಿ, ಇಲ್ಲದ್ರೆ ಅವರ ಕುಟುಂಬ ಧರ್ಮಪತ್ನಿಯರು ಹೆಸರಿನಲ್ಲಿ ಇದ್ದರೂ ಕೂಡ ಅವ್ರಿಗೆ 100%, 50ರಿಂದ 100% ರಿಯಾಯಿತಿ, ಫುಲ್ ಫ್ರೀ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ. ಇದು ಕೆಲವು ರಾಜ್ಯಗಳಲ್ಲಿ ಇದೆ, ಪಂಜಾಬ್ನಲ್ಲಿದೆ, ಬೇರೆ ಕಡೆ ಎಲ್ಲ ಇದೆ. ಹಾಗಾಗಿ ನಮ್ಮಲ್ಲಿ ಕೂಡ ನಾವು ಬೇಡಿಕೆ ಇಟ್ಟಿದ್ದೀವಿ. ಮೂರನೇದು, ನಮ್ಮ ಭೂ ಮಂಜೂರಾತಿ ಮತ್ತು ನಿವೇಶನಗಳು ನಾವು ಸರ್ಕಾರಕ್ಕೆ ಹೇಳಿದ್ದೀವಿ. ಎಷ್ಟೊಂದು ಸುತ್ತೋಲೆಗಳು ಬಂದಿದ್ದಾವೆ. ಹಾಗಾಗಿ ನಮಗೆಲ್ಲ ಯಾರ್ಯಾರು ಈ ನೋಂದಣಿ ಮಾಡಿದ್ದಾರೆ DC ಆಫೀಸ್ನಲ್ಲಿ, ಅದೆಲ್ಲರಿಗೂ ನಮಗೆ ಸೇರಬೇಕು. ಅವರವರಿಗೆ ಫಲಾನುಭವಿಗಳಿಗೆ ಈ ಭೂ ಮಂಜೂರಾತಿ ಅಡಿಯಲ್ಲಿ ನಮಗೆ ವಿತರಣೆ ಮಾಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದೀವಿ. ಇದು ಕೂಡ ನಮಗೆ ಕಂದಾಯ ಸಚಿವರು, ಕಂದಾಯ ಇಲಾಖೆ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಶೀಘ್ರದಲ್ಲಿ ನಮಗೆ ಒಂದು ಒಳ್ಳೆ ಸುದ್ದಿ ಸಿಗುತ್ತೆ ಎಲ್ಲರಿಗೂ. ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಇದಕ್ಕೆ, ಇಲ್ಲದ್ರೆ ಇದಕ್ಕೆ ನೋಂದಣಿಗೆ, ಇದೆಲ್ಲವೂ ಎಲ್ಲರಿಗೂ ಸಿಗುತ್ತಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಆ್ಯನ್ಯುವಲ್ ಗ್ರ್ಯಾಂಟ್, ಇನ್ಕ್ರೀಸ್ ಆಫ್ ಆ್ಯನ್ಯುವಲ್ ಗ್ರ್ಯಾಂಟ್ ಫಾರ್ ಗ್ಯಾಲಂಟ್ರಿ ಅವಾರ್ಡ್ಸ್. ಇವತ್ತು ನಮಗೆ ಭಾಳ ಸಣ್ಣದಾಗಿ ಆ್ಯನ್ಯುವಲ್ ಗ್ರ್ಯಾಂಟ್ ಅವಾರ್ಡ್ ಸಿಗ್ತಾ ಇದೆ. ಅದನ್ನು ವೆಚ್ಚವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಮತ್ತು ಎಲ್ಲ ಮಕ್ಕಳ ಸೈನಿಕ ಹಾಸ್ಟೆಲ್ಸ್ ಇದ್ದಾವೆ, ಅವು ಹಾಸ್ಟೆಲ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಅದು ಒಂದು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ECHS, ನಮಗೆ ವೈದ್ಯಕೀಯವಾಗಿ ನಮಗೆ ಮಾಜಿ ಸೈನಿಕರಿಗೆ ಏನಾದರೂ ತೊಂದರೆ ಆದರೆ ನಾವು ಬೆಂಗಳೂರಿಗೆ ಬರಬೇಕು, ಇಲ್ಲಿದ್ರೆ 2-3 ಕಡೆ ನಾವು ಹೋಗೋಂಥದ್ದು. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ECHS ಫೆಸಿಲಿಟಿ ಒಂದು ಅವಕಾಶ ಸಿಗಬೇಕಂತೇಳಿ ನಾವು ಇದನ್ನು ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಕಟ್ಟಡಗಳು ಬೇಕು, ವೈದ್ಯಕೀಯ ಕಟ್ಟಡಗಳು ಇದ್ದರೆ ನಾವು ECHS ಅಲ್ಲಿ ಸ್ಥಾಪನೆ ಮಾಡ್ಬೋದು. ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದು ಅನುಕೂಲ ಆಗಬೇಕಂತೇಳಿ ಬೇಡಿಕೆ ಇಟ್ಟಿದ್ದೀವಿ. ಮತ್ತು ಮಿಲಿಟ್ರಿ ಕ್ಯಾಂಟೀನ್ಸ್, ಎಲ್ಲ ಜಿಲ್ಲೆಗಳಲ್ಲಿ ಮಿಲಿಟ್ರಿ ಕ್ಯಾಂಟೀನ್ಸ್ ಆಗಬೇಕು. ಮತ್ತು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ವೀರಗಲ್ಲು ಸ್ಥಾಪನೆ ಆಗಬೇಕು, ಒಂದು ಸ್ಮಾರಕ ಆಗಬೇಕು ಅಂಥೇಳಿ ಅದು ನಾವು ಬೇಡಿಕೆ ಇಟ್ಟಿದ್ದೀವಿ. ಈ ರೀತಿಯಲ್ಲಿ ಭಾಳಷ್ಟು ನಾವು ಇಟ್ಟಿದ್ದೇವೆ. ಆಮೇಲೆ ಇವೆಲ್ಲವೂ ಕಲ್ತ್ರೆ ಕೂಡ ಇವು ನಾವು ನಿಗಮ ಮಂಡಳಿಯಲ್ಲಿ ಇವೆಲ್ಲವೂ ಬಂದರೆ ಇನ್ನೂ ಶೀಘ್ರವಾಗಿ ಇಂಥ ಕೆಲಸ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಮಾಜಿ ಸೈನಿಕರು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಮತ್ತು ಇತರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ಅವರ ಓನ್ ಡಿಸ್ಟ್ರಿಕ್ಟ್ಸ್ನಲ್ಲಿ ಅವರಿಗೆ ಪೋಸ್ಟಿಂಗ್ಸ್ ಬರಬೇಕು, ವರ್ಗಾವಣೆ ಆಗಬೇಕು. ಇದು 4 ವರ್ಷ ಇದೆ, 4 ವರ್ಷ ಆದಮೇಲೆ ವರ್ಗಾವಣೆ ಆಗಬೇಕಾಗಿತ್ತು, ಇನ್ನೂ ಮಾಡ್ತಾ ಇಲ್ಲ. ಇದಕ್ಕೂ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವರವರ ಜಿಲ್ಲೆಯಲ್ಲಿ ಅವ್ರಿಗೆ ವರ್ಗಾವಣೆ ಮಾಡಿ ಅವ್ರಿಗೆ ಈ ಅವಕಾಶ ಕೊಡಬೇಕಂತೇಳಿ. ಸೊ ಈ ರೀತಿಯಲ್ಲಿ ನಾವು ಅನೇಕ ವೆಲ್ಫೇರ್ ಸ್ಕೀಮ್ಸ್ನ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟ ಇಂಥವೆಲ್ಲ ಕಾರ್ಯಕ್ರಮಗಳು ನಾವು ಸತತವಾಗಿ ನಾವು ರಾಜ್ಯ ಸರ್ಕಾರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಇವೆಲ್ಲವೂ ಒಂದು
ಬಹಳ ಇವು ಶೀಘ್ರದಲ್ಲಿ ಇಂಥ ಕೆಲಸಗಳೆಲ್ಲವೂ ಆಗ್ತವೆ. ಹಾಗಾಗಿ ಎಲ್ಲ ಮಾಜಿ ಸೈನಿಕರಿಗೆ ನಾನು ವಿನಂತಿ, ನಿಮ್ಗೆ ಏನೇ ತೊಂದರೆಗಳು ಆಗಲಿ, ಏನೇ ತೊಂದರೆ ಆದರೆ ನೀವು ನಮ್ಮನ್ನ ಸಂಪರ್ಕ ಮಾಡಿ. ನಮ್ಮ ಮಾಜಿ ಸೈನಿಕರ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಇದನ್ನೆಲ್ಲ ನೀವು ನಮಗೆ ಸಂಪರ್ಕ ಮಾಡಿದರೆ ನಾವು ನಿಮ್ಮದು ಏನೇ ಆಗಲಿ ಕೊಂದೆ ಕರ್ತಗಳನ್ನು ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.